ಆತ್ಮೀಯರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀ ಅಖಿಲೇಶ್ ಗುರೂಜಿ. ಮಾಣಿಕ್ಯ ವಿಜಯ ವಾಹಿನಿಗೆ ತಮ್ಮೆಲ್ಲರಿಗೂ ಆದರಣೀಯ ಸುಸ್ವಾಗತ. ಆತ್ಮೀಯರೇ, ಈ ಪರಾಭವನಾಮ ಸಂವತ್ಸರ ಯುಗಾದಿ ಹೊಸ ವರ್ಷದ ಒಂದು ಫಲಾಫಲ ಯಾವ ರೀತಿ ಇದೆ ಅಂತ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಾರ್ಥನೆ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಮಹಾಗಣಾಧಿಪತಯೇ ನಮೋ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಾಶನಿಭ್ಯಶ್ಚ ರಾಹುವೇ ಕೇತವೇ ನಮೋ ನಮಃ. ಆತ್ಮೀಯರೇ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ಯಾಕೆ ಯುಗಾದಿಯನ್ನು ನಾವು ಆಚರಣೆ ಮಾಡಬೇಕು ಅಂತಂದರೆ, ಹೊಸ ವರ್ಷ ಹಿಂದೂಗಳ ಒಂದು ಹೊಸ ವರ್ಷ ಅಂತ ನಾವು ಏನು ಕರಿತೀವಿ, ಪ್ರಕೃತಿಯೊಂದಿಗಿನ ಈ ಒಂದು ಆಚರಣೆಯನ್ನು ನಮ್ಮ ಹಿರಿಯರು ಈ ಒಂದು ಹಾದಿಯನ್ನು ತಿಳಿಸ್ಕೊಟ್ಟಿದ್ದಾರೆ. 12 ಮಾಸಗಳು ಕಳೆದ ನಂತರ ಮತ್ತೆ ಒಂದು ಹೊಸ ಮಾಸ ಪುನರಾವರ್ತಿಯಾಗ್ತದೆ. ಚೈತ್ರದಿಂದ ಪ್ರಾರಂಭಗೊಂಡು ಪಾಲ್ಗುಣದಲ್ಲಿ ಮುಕ್ತಾಯ ಆಗ್ತದೆ. ಹಾಗೆ ಮತ್ತೆ ಚೈತ್ರ ಮಾಸ ಬಂದಾಗ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಈ ಚೈತ್ರ ಮಾಸ ಯಾಕೆ ಚೈತ್ರ ಮಾಸದಲ್ಲೇ ನಾವು ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಅಂತಂದರೆ, ನಮ್ಮ ಪ್ರಕೃತಿಯಲ್ಲಿ ಈ ಒಂದು ಚೈತ್ರ ಮಾಸದಲ್ಲಿ ಉದುರಿ ಹೋಗಿರ್ತಕ್ಕಂತಹ ಎಲ್ಲ ಎಲೆಗಳು, ಮರಗಿಡಗಳ ಒಂದು ಎಲ್ಲ ಎಲೆಗಳು ಏನಿರ್ತದೆ, ಆ ಚಿಗುರು ಬರುವಂಥದ್ದು ಈ ಒಂದು ಮಾಸದಲ್ಲೇ. ಮಾವಿನ ಚಿಗುರಾಗಿರ್ಬೋದು, ಅರಳಿ ಮರ ಆಗಿರ್ಬೋದು, ಇನ್ಯಾವುದೇ ಕೂಡ ಮರಗಿಡಗಳಾಗಿರ್ಬೋದು, ಇಂತಹ ಒಂದು ಸಂದರ್ಭದಲ್ಲೇ ಚಿಗುರುಡಿದು ಹೊಸ ಚೈತನ್ಯವನ್ನು, ಹೊಸ ಸೊಬಗನ್ನು ನೀಡುವಂಥದ್ದು. ಇದರೊಟ್ಟಿಗೆ ಮನುಷ್ಯನ ಒಂದು ಬೆಳವಣಿಗೆಯಲ್ಲಿ ಕೂಡ ಪರಿವರ್ತನೆ ಆಗುವಂಥದ್ದು ಆಗ್ತಾ ಹೋಗುತ್ತೆ. ಆದ್ರಿಂದ ಈ ಒಂದು ಚೈತ್ರ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂತಹ ದಿವಸ ಯುಗಾದಿಯ ಸಂವತ್ಸರ ಹಾಗೂ ಚಂದ್ರ ಮಾಸದ ಅಮಾವಾಸ್ಯೆಯ ದಿನ ಒಂದು ನಾವು ಏನು ಆಚರಣೆನ ಮಾಡ್ತೀವಿ, ಇದನ್ನೇ ನಾವು ಯುಗಾದಿ ಹಬ್ಬ ಅಂತ ಹೇಳಿ ಕರಿತೀವಿ. ಆತ್ಮೀಯರೇ, ಅದೇ ರೀತಿಯಲ್ಲಿ ಸಾಕಷ್ಟು ಗೊಂದಲಗಳು ನಮ್ಮ ಒಂದು ಹಬ್ಬ ಹರಿದಿನಗಳಲ್ಲಿ ಆಗಾಗ್ಗೆ ಕೂಡ ಬರ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಇವಾಗಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಮಸ್ಯೆಗಳು ಬಂದಿದೆ. ಏನಪ್ಪಾ ಅಂತಂದ್ರೆ, 2 ದಿನಗಳ ಕಾಲ ಅಮಾವಾಸ್ಯೆ ಇರತಕ್ಕಂಥದ್ದು. ಈ 18ನೇ ತಾರೀಕು ಏನು ಮಾರ್ಚ್ 18ನೇ ತಾರೀಕಂದು ಅಮಾವಾಸ್ಯೆ ಬೆಳಗ್ಗೆ 8:52ಕ್ಕೆ ಶುರು ಆಗ್ತದೆ. ಅದೇ ರೀತಿಯಲ್ಲಿ 19ನೇ ತಾರೀಕು 6:52ಕ್ಕೆ ಅಮಾವಾಸ್ಯೆ ಮುಕ್ತಾಯಗೊಳ್ತದೆ. 2 ದಿವಸ ಅಮಾವಾಸ್ಯೆ ಬಂದಿದೆ. ಏನಿದು ಗುರುಗಳೇ, 2 ದಿವಸ ಅಮಾವಾಸ್ಯೆ ಬರುತ್ತಲ್ಲ, ಯಾಕೆ ಅಂತಂದ್ರೆ, ಸೂರ್ಯೋದಯ ನಂತರ ಅಮಾವಾಸ್ಯೆಯನ್ನು ಬಂದಿದ್ರೆ ನಾವು ಆ ದಿನವನ್ನು ಕೂಡ ಅಮಾವಾಸ್ಯೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಯಾವ ಸೂರ್ಯೋದಯ ಕಾಲದಲ್ಲಿ ಅಮಾವಾಸ್ಯೆ ಇರ್ತದೋ ಆ ದಿನವನ್ನ ನಾವು ಆಚರಣೆ ಮಾಡುವಂಥದ್ದು ಹಿಂದೂಗಳ ಒಂದು ಪದ್ಧತಿಯಲ್ಲಿ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರತಕ್ಕಂತಹ ಒಂದು ಸಂಸ್ಕೃತವಾದಂತಹ ಒಂದು ಆಚರಣೆ ಆಗಿದೆ. ಹಾಗಾಗಿ 19ನೇ ತಾರೀಕು ನಾವು ಆಚರಣೆಯನ್ನ ಮಾಡುವಂಥದ್ದು, ಯುಗಾದಿ ಹಬ್ಬವನ್ನ ನಾವು ಸಂಭ್ರಮಿಸುವಂಥದ್ದು ದಿವಸಗಳಾಗಿದೆ. ಏನೆಲ್ಲ ಈ ದಿವಸಗಳಲ್ಲಿ ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ಅದೇ ರೀತಿಯಲ್ಲಿ ಯಾವ ರಾಶಿಗಳಿಗೆ ಯಾವ ಒಂದು ಶುಭ ಫಲಗಳಿದೆ, ಅಶುಭ ಫಲಗಳಿದೆ, ಈ ವರ್ಷದ ರಾಜ ಯಾರು, ಈ ವರ್ಷದ ಮಂತ್ರಿ ಯಾರು, ಸೇನಾಧಿಪ ಯಾರು, ಹಾಗೆ ಇತ್ಯಾದಿಗಳಿರ್ತಕ್ಕಂತಹ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಆತ್ಮೀಯರೇ, ಯುಗಾದಿ ಹಬ್ಬದ ದಿವಸದಂದು ಏನೆಲ್ಲ ಒಂದು ಕಾರ್ಯಗಳನ್ನು ಮಾಡಬೇಕಾಗ್ತದೆ ಅನ್ನೋದು ನಾವು ಈಗ ನೋಡೋಣ. ಅಮಾವಾಸ್ಯೆಯ ದಿನದಂದು ಏನು 18ನೇ ತಾರೀಕು ಅಮಾವಾಸ್ಯೆ ಬಂದಿದೆ, ಯಾರೆಲ್ಲ ನವಗ್ರಹವನ್ನ, ಧಾನ್ಯವನ್ನ ಪೂಜೆಯನ್ನ ಮಾಡಿ ಧಾನ್ಯವನ್ನ ಕೊಡ್ತಿರೋ, ಈ 18ನೇ ತಾರೀಕು ದಾನವನ್ನು ಕೊಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ದಿವಸ. ಅದೇ ರೀತಿಯಲ್ಲಿ 19ನೇ ತಾರೀಕು ಕೂಡ ನೀವು ಬೆಳಗ್ಗೆ ಸರಿಸುಮಾರು 6:52 ತನಕ ಬೆಳಗ್ಗೆನೆ ನೀವು ಧಾನ್ಯವನ್ನು ಕೊಡೋದಕ್ಕೆ
ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಲ್ಲಿ 19ನೇ ತಾರೀಕು ಶುಭೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೆಲ್ಲ ಒಂದು ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರಿಗೆ ಒಂದು ಸಲಹೆ ಏನಪ್ಪ ಅಂತಂದರೆ, ಯಾರೆಲ್ಲ ದಿನ 8 ಗಂಟೆಗೆ, 7 ಗಂಟೆಗೆ, 9 ಗಂಟೆಗೆ ಎದ್ದೇಳುವಂಥ ಹವ್ಯಾಸನ ಇಟ್ಕೊಂಡಿರ್ತಾರೆ, ಆದರೆ ಹೊಸ ವರ್ಷದಂದು ಆ ರೀತಿಯನ್ನು ಮಾಡೋಕೆ ಹೋಗ್ಬಿಡಿ. ಸಾಧ್ಯವಾದಷ್ಟು ಈ ದಿವಸನಾದರೂ ಕೂಡ ನೀವು ಬೆಳಗ್ಗೆ 5:30ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿಕೊಂಡು, ದೇವತಾ ಕಾರ್ಯಗಳನ್ನು ಮಾಡಿಕೊಂಡು, ನಿತ್ಯ ಪೂಜೆಗಳನ್ನು ಮಾಡಿಕೊಂಡು, ಪಂಚಾಂಗ ಶ್ರವಣ ಫಲವನ್ನು ನೀವು ಏನಾದ್ರು ಕೇಳಿದರೆ ಯುಗಾದಿಯಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳು ದೊರೆಯುತ್ತೆ ಅಂತ ಹೇಳಿ ಈ ಒಂದು ಯುಗಾದಿಯ ಒಂದು ಆಚರಣೆಯಲ್ಲಿ ನಾವು ನೋಡ್ಬೋದಾಗಿದೆ. ಆದರೆ ಇನ್ನೂ ಕೆಲವರಿಗೆ ಆಚರಣೆ ವಿಶೇಷವಾಗಿರ್ತಕ್ಕಂಥದ್ದು ಅಭ್ಯಂಜನ ಸ್ನಾನ. ನಾವು ಯುಗಾದಿ ಹಬ್ಬದ ಹೊಸ ದಿವಸದಂದು ಅಭ್ಯಂಜನ ಸ್ನಾನವನ್ನು ಮಾಡ್ತೇವೆ. ಅದಕ್ಕೆ ಶುಭ ಮುಹೂರ್ತ ಯಾವುದಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ಆ ದಿನ ಬೆಳಗಿನ ಕಾಲದಲ್ಲಿ 6:30ಯಿಂದ ಯಮಗಂಡ ಕಾಲ ಶುರು ಆಗ್ತದೆ. 8 ಗಂಟೆಯ ಕಾಲ ತನಕನೂ ಅಶುಭ ಮುಹೂರ್ತ ಇರೋದ್ರಿಂದ ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಹೊಸ ವರ್ಷದ ಮೊದಲನೇ ದಿವಸದಂದು 6:30ಯಿಂದ 8 ಗಂಟೆ ತನಕನೂ ನಿಮಗೆ ಆ ಒಂದು ಅಶುಭ ಕಾಲ ಇರೋದ್ರಿಂದ ಹೊಸ ವರ್ಷದ ದಿವಸ ಅಶುಭ ಕಾಲದಲ್ಲಿ ಏನನ್ನೂ ಕೂಡ ನೀವು ಮಾಡೋಕ್ಕೆ ಹೋಗ್ಬೇಡಿ. ತದನಂತರದಲ್ಲಿ ನೀವು 8ರಿಂದ 9-9:30 ತನಕ ಏನು ಆ ಒಂದು ಬೆಳಗಿನ ಒಂದು ಸಮಯದಲ್ಲಿ ಸೂರ್ಯನ ಕಿರಣಗಳು ವಿಶೇಷವಾಗಿ ನಮಗೆ ವಿಟಮಿನ್ ಡಿ ಅಂತ ಏನು ಕರಿತೀವಿ ಅದನ್ನು ನಮಗೆ ಬರೋದ್ರಿಂದ ಆ ಸಮಯದಲ್ಲಿ ಸೂರ್ಯನ ಬೆಳಕಿನ ಕಿರಣಗಳೊಂದಿಗೆ ಅಭ್ಯಂಜನ ನೀವು ಅಂದರೆ ತೈಲವನ್ನು ಲೇಪನವನ್ನು ಮಾಡಿಕೊಂಡು ತದನಂತರ ಸ್ವಲ್ಪ ಹೊತ್ತು ಅಂದರೆ ಒಂದು ಮುಹೂರ್ತ ಕಾಲ ಗಳಿಗೆ ಅಂತ ಏನು ಕರಿತೀವಿ ನಾವು, ಅಂತಹ ಒಂದು ಸಮಯ ತನಕನಾದ್ರೂ ನಮ್ಮ ದೇಹ ಅದು ಹೀರೋದಕ್ಕೆ ಬಿಟ್ಕೊಳ್ಬೇಕು. ತದನಂತರದಲ್ಲಿ ನಾವು ಸೂರ್ಯನ ಬೆಳಕಿನಲ್ಲೇ ಸ್ನಾನ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಫಲಗಳು ನಮಗೆ ದೊರೆಯುತ್ತವೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದಾಗಿದೆ. ಅದೇ ರೀತಿಯಲ್ಲಿ ಈ ಒಂದು ಹೊಸ ವರ್ಷದಲ್ಲಿ ತಾವೆಲ್ಲರೂ ಕೂಡ ತಪ್ಪದೆ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಯಾವುದಪ್ಪ ಅಂದರೆ, ತಮ್ಮ ಮನೆ ದೇವತೆ ಮತ್ತು ಕುಲದೇವತೆಯನ್ನು ಆರಾಧನೆಯನ್ನು ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪೂಜ್ಯ ಗುರುಗಳನ್ನು ಭೇಟಿ ಮಾಡುವಂಥದ್ದು, ಆಶೀರ್ವಾದ ತೆಗೆದುಕೊಳ್ಳುವಂಥದ್ದು, ಸಮೀಪದಲ್ಲಿರ್ತಕ್ಕಂತಹ ಗ್ರಾಮ ದೇವತೆ ಆಗಿರ್ಬೋದು, ನಿಮ್ಮ ಇಷ್ಟ ದೇವತೆ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನು ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಈ ವರ್ಷ ತಮಗೆಲ್ಲದಲ್ಲೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಯಾವ ಒಂದು ಮನಸ್ಥಿತಿಯಿಂದ ನೀವು ಪೂಜೆಯನ್ನು ಮಾಡ್ತೀರೋ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಫಲಾಫಲಗಳು ನಿಮಗೆ ದೊರೆತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಒಂದು ಯುಗಾದಿ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ದಿವಸದಲ್ಲಿ ನೀವು ಏನೆಲ್ಲ ಮಾಡ್ತೀರಾ ಅದು ವರ್ಷದ ಫಲವಾಗಿರುತ್ತೆ. ಆದ್ದರಿಂದ ಈ ವರ್ಷದಲ್ಲಿ ಬಹಳಷ್ಟು ಜಾಗ್ರತೆಯಿಂದ ಖುಷಿಯಾಗಿ ಸಂತೋಷದಿಂದ ನಾವೆಲ್ಲದಲ್ಲೂ ಕೂಡ ಎಲ್ಲರಿಗೂ ಕೂಡ ಸಂತೋಷವಾಗಿರಲಿ ಅನ್ನೋದಕ್ಕೋಸ್ಕರ ನೀವು ಮಾನಸಿಕವಾಗಿ ನೀವು ಏನಾದ್ರೂ ಧ್ಯಾನ ಜಪ ದೇವತಾ ಒಂದು ಆಶೀರ್ವಾದವನ್ನು ತೆಗೆದುಕೊಂಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುವಂಥದ್ದು ಆಗ್ತಾ ಹೋಗುತ್ತೆ. ಇನ್ನು ಶಾಕ್ತಾಗನ್ನೋ ಪ್ರಕಾರ ಈ ಒಂದು ಅಮಾವಾಸ್ಯೆಯ ದಿವಸದಂದು ಯಾರು ದೇವಿಯ ಒಂದು ಆರಾಧನೆಯನ್ನು ಮಾಡ್ತಾರೋ, ಯಾರು ದೇವಿಯ ಒಂದು ಪಾರಾಯಣವನ್ನು ಮಾಡ್ತಾರೋ, ಜಪವನ್ನು ಮಾಡ್ತಾರೋ ಅವರಿಗೆ ಈ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲಗಳು ಆ ದೇವಿ ಅನುಗ್ರಹಿಸ್ತಾಳೆ ಅಂತ ಹೇಳ್ಬಿಟ್ಟು ನಾವು ಶಾಕ್ತ ಆಗಮದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಯಾರೆಲ್ಲ ಈ ಒಂದು ಹೊಸ ವರ್ಷದಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ, ಅಥವಾ ಏನಾದರೂ ಹೊಸ ವಾಹನವನ್ನು ಖರೀದಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ, ಅಥವಾ ಇನ್ನೇನಾದರೂ ಒಂದು ಹೂಡಿಕೆ ಆಗಿರ್ಬೋದು ಅಥವಾ ಹೊಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ಪ್ರಶಸ್ತವಾಗಿರ್ತಕ್ಕಂಥ ಸೂಕ್ತ ಸಮಯಗಳನ್ನು ನಾವು ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ತಿಳಿಸ್ಕೊಡ್ತೀವಿ. ಹಾಗೆ ಈ ಒಂದು ವರ್ಷದಲ್ಲಿ ಯಾರು ರಾಜ ಆಗಿರ್ತಾರೆ, ಸಾಮಾನ್ಯವಾಗಿ ಯಾವ ದಿವಸವೊಂದು ಯುಗಾದಿ ಸಂವತ್ಸರ ಅಂದರೆ ಯುಗಾದಿ ಆಚರಣೆಯನ್ನು ಮಾಡ್ತೀವೋ ಆ ವಾರದ ಅಧಿಪತಿ ಯಾರಾಗಿರ್ತಾರೆ, ವರ್ಷದ ರಾಜ ಆತನೇ ಆಗಿರ್ತಾನೆ. ಈ ಸತಿ ಗುರುವಾರ ಬಂದಿರೋದ್ರಿಂದ ಈ ವರ್ಷದ ರಾಜ ಬೃಹಸ್ಪತಿ ಆಗಿರ್ತಾನೆ, ಮಂತ್ರಿ ಬಂದು ಕುಜ ಆಗಿರ್ತಾನೆ, ಸೇನಾಧಿಪ ಬಂದು ಚಂದ್ರ ಆಗಿರ್ತಾನೆ, ಸಸ್ಯಾಧಿಪ ಬಂದು ಶುಕ್ರ, ಧಾನ್ಯಾಧಿಪ ಬುಧ, ಆರ್ಗಾಧಿಪನು ಚಂದ್ರ, ಮೇಘಾಧಿಪನು ಚಂದ್ರ, ರಸಾಧಿಪನು ರವಿ, ನೀರಸಾಧಿಪನು ಗುರು, ಪಶುನಾಯಕನಾಗಿರ್ತಕ್ಕಂಥದ್ದು ಶ್ರೀಕೃಷ್ಣ. ಹಂಗಾಗಿ ಈ ಒಂದು ಪರಾಭವ ನಾಮ ಸಂವತ್ಸರ
ಬಹುತೇಕವಾಗಿ ಶುಭ ಫಲವನ್ನೇ ನಮಗೆ ಕೊಡ್ತಾ ಹೋಗುತ್ತೆ. ಸಾಮಾಜಿಕವಾಗಿ ಎಲ್ಲ ಶುಭದಾಯಕವಾಗಿರ್ತಕ್ಕಂಥದ್ದೇ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಈ ವರ್ಷದ ರಾಜ ಗುರು ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಇವತ್ತು ಈ ದಿವಸದಿಂದನೂ ಕೂಡ ಮತ್ತೆ ಮುಂದೆ ಒಂದು ವರ್ಷದ ಕಾಲ ಕೂಡ ಬಹುತೇಕವಾಗಿರ್ತಕ್ಕಂಥ ಶುಭ ಫಲಗಳನ್ನೇ ನಾವು ಕೇಳ್ತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ, ಅನುಭವಿಸ್ತಾ ಹೋಗ್ತೀವಿ ಅಂತಂದ್ರಲ್ಲಿ ಯಾವುದೇ ಮಾತಿಲ್ಲ. ಅದೇ ರೀತಿಯಲ್ಲಿ ನಾವು ನಮ್ಮ ರಾಶಿಯ ಅನುಗುಣವಾಗಿ ಯಾವ ರೀತಿ ನಮ್ಮ ಕರ್ಮಫಲಗಳಾಗಿರ್ಬೋದು, ಯಾವ ರೀತಿಯಾಗಿ ನಮಗೆ ರಾಶಿಯ ಗ್ರಹಗತಿಗಳ ಫಲಫಲಗಳ ಇರುತ್ತದೆ, ಆ ರೀತಿಯಾಗಿ ನಾವು ನೋಡ್ತಾ ಹೋಗೋದ್ರಿಂದ ಅದರಲ್ಲಿ ನಾವು ಫಲಾಫಲಗಳನ್ನು ನಾವು ಕಂಡುಕೋಬೋದಾಗಿದೆ. ಹಾಗೆ ಚೈತ್ರ ಮಾಸದ ಯುಗಾದಿ ಪಾಡ್ವ ಅಂತೇಳಿ ಉತ್ತರ ಭಾರತದಲ್ಲಿ ಕರಿತಾ ಹೋಗ್ತಾರೆ. ಈ ಒಂದು ಸಮಯದಲ್ಲಿ ಗುಪ್ತ ನವರಾತ್ರಿ ಅಂತ ಏನು ಕರಿತೀವಿ, ಚೈತ್ರ ನವರಾತ್ರಿ ಪ್ರಾರಂಭ ಆಗುವಂಥದ್ದು. ಯಾರು ಈ ಅಮಾವಾಸ್ಯೆಯಿಂದ ವಿಶೇಷವಾಗಿರ್ತಕ್ಕಂತಹ ದೀಪಸ್ತಂಭವನ್ನು ಸ್ಥಾಪನೆಯನ್ನು ಮಾಡಿ ದೇವಿ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ತಾರೋ, 9 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂತಹ ನವರಾತ್ರಿ ಅಂದರೆ ಗುಪ್ತ ನವರಾತ್ರಿ, ಚೈತ್ರ ನವರಾತ್ರಿ ಅಂತ ಏನು ಕರಿತೀವಿ, ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳು ದೊರೀತಾ ಹೋಗುತ್ತೆ. ವರ್ಷದ 3 ಭಾಗಗಳನ್ನು ನವರಾತ್ರಿ ಆಚರಣೆಯನ್ನು ಮಾಡೋದು ಶಾಕ್ತಾಗಮಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದು ಸಂಕ್ರಾಂತಿಯ ಒಂದು ಸಂದರ್ಭದಿಂದ ನವರಾತ್ರಿ ಶುರು ಆಗ್ತದೆ. ಎರಡನೇದು ಯುಗಾದಿಯ ಒಂದು ಆರಂಭದಿಂದ ನವರಾತ್ರಿ ಶುರು ಆಗ್ತದೆ. ಮೂರನೇದಾಗಿ ನಾವು ದಸರಾ ಮಹೋತ್ಸವನ ಆಚರಣೆಯನ್ನು ಮಾಡ್ತೀವಿ. ಆವತ್ತಿನ ದಿನದಿಂದ ನವರಾತ್ರಿಯನ್ನು ನಾವು ಕಂಡುಕೋಬಹುದಾಗಿದೆ. ಹಾಗೆ ಈ ಒಂದು 3 ಭಾಗಗಳು ದೇವಿಗೆ ಹಗಲು, ಮಧ್ಯಾಹ್ನ, ಸಾಯಂಕಾಲ ಅಂಥೇಳಿ ನಾವು ತಿಳ್ಕೋಬೇಕಾಗ್ತದೆ. ಈ ರೀತಿಯಾಗಿ ತ್ರಿಕಾಲದಲ್ಲಿ ಅಂತಂದರೆ ವರ್ಷದ 3 ಭಾಗಗಳಲ್ಲಿ ಯಾರು ದೇವಿಯ ಒಂದು ಉಪಾಸನೆ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಾಧೆಗಳಾಗಿರ್ಬೋದು, ದೋಷಗಳಾಗಿರ್ಬೋದು, ರೋಗ ರುಜಿನಗಳಾಗಿರ್ಬೋದು ಬರೋದಿಲ್ಲ ಅಂತ ಹೇಳಿ ದೇವಿ ಮಹಾತ್ಮೆ ಹಾಗೆ ಶಾಕ್ತಾಗಮಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ಒಂದು ಯುಗಾದಿಯ ಸಂವತ್ಸರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಕಾರ್ಯ ಇದೆ. ಮೊದಲನೇದಾಗಿ ಈ ವರ್ಷದ ರಾಜ ಗುರು ಆಗಿರೋದ್ರಿಂದ ಯಾರೆಲ್ಲ ಯುಗಾದಿಯ ದಿವಸ ಬಿಳಿ ಬಣ್ಣ ಅಥವಾ ಹಳದಿ ಬಣ್ಣವನ್ನು ಧಾರಣೆಯನ್ನು ಮಾಡ್ತಾರೆ ಅವರಿಗೆ ಗುರುವಿನ ಅನುಗ್ರಹ ಅಂದರೆ ರಾಜನ ಅನುಗ್ರಹ. ರಾಜ ಯಾರಾಗಿರ್ತಾನೆ? ಗುರು ಆಗಿರ್ತಾನೆ. ಪ್ರಾರಂಭದ ದಿವಸದಂದು ಅವನ ಧ್ಯಾನವನ್ನು ಮಾಡಿ ಯಾರು ಈ 2 ಬಣ್ಣದ ಬಟ್ಟೆಯನ್ನು ಧಾರಣವನ್ನು ಮಾಡ್ತಾರೋ ಅದು ಹೊಸ ಬಟ್ಟೆ ಆಗಿರ್ತದೆಯೋ ಅಂಥವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ. ಹಾಗೆ ನೀವೇನಾದ್ರು ಅಂದ್ಕೊಂಡಿದ್ರೆ ಆ ಕೆಲಸ ಬೇಗ ಸುಲಭವಾಗಿ ಆಗುವಂಥದ್ದು. ಗುರುಗಳೇ, ನಮ್ಮ ಹತ್ರ ಹೊಸ ಬಟ್ಟೆ ಇಲ್ಲಪ್ಪ, ನಾವು ಆ ಬಟ್ಟೆ ತಗೊಂಡಿಲ್ಲ, ನಾವು ಬೇರೆ ಬಣ್ಣದ ಬಟ್ಟೆ ತಗೊಂಡ್ಬಿಟ್ಟಿದ್ದೀವಿ ಈಗ ಆಲ್ರೆಡಿ ಅಂತಂದರೆ ಸಾಧ್ಯ ಆದಷ್ಟು ಹಳದಿ ಬಣ್ಣದ ವಸ್ತುಗಳನ್ನು ಏನಾದರೂ ಖರೀದಿ ಮಾಡಿ ಇಟ್ಕೊಳ್ಳಿ. ಅಥವಾ ಏನಾದರೂ ಒಂದು ಸಣ್ಣದಾಗಿರ್ತಕ್ಕಂತಹ ವಸ್ತ್ರ ಅಥವಾ ವಸ್ತುವನ್ನು ನೀವು ಧಾರಣೆ ಮಾಡೋದ್ರಿಂದ ಅಥವಾ ಖರೀದಿ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನ ನೀವು ಕಾಣ್ತಾ ಹೋಗ್ತೀರಾ. ಹಾಗೆ ಈ ಒಂದು ಪಂಚಾಂಗದಲ್ಲಿ ನಾವು ಏನು ನೋಡ್ತಾ ಹೋಗ್ತೀವಿ, ಗುರು ರಾಜ ಆಗಿರೋದ್ರಿಂದ ಈ ಒಂದು ಫಲಾಫಲಗಳನ್ನು ಏನು ಹೇಳುತ್ತೆ ಪಂಚಾಂಗ ಅನ್ನೋದಾದರೆ, ಗುರು ರಾಜನಾಗಿರೋದ್ರಿಂದ ಈ ಒಂದು ವರ್ಷದಲ್ಲಿ ಪುರೋಹಿತರ ವೃಂದದವರು ವಿಶೇಷವಾಗಿರ್ತಕ್ಕಂಥ ಯಜ್ಞ ಕಾರ್ಯಗಳನ್ನು ಮಾಡ್ತಾರೆ. ವಿಶೇಷವಾಗಿರ್ತಕ್ಕಂಥ ಧರ್ಮ ಕಾರ್ಯಗಳಲ್ಲಿ ಎಲ್ಲರಿಗೂ ಆಸಕ್ತಿ ಬರುವಂಥದ್ದು. ಯಾರು ರಾಜನಾಗಿರ್ತಾನೆ ಈ ಒಂದು ನಮ್ಮ ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ಅಥವಾ ಸ್ಥಳೀಯ ಯಾವುದೇ ಒಂದು ಗ್ರಾಮ ಊರಾಗಿರ್ಬೋದು, ನಾಯಕ ಆಗಿರ್ತಕ್ಕಂಥವನು ಅಥವಾ ಯಾರು ರಾಜನ ಸ್ಥಾನದಲ್ಲಿ ಇರ್ತಾನೋ ಅಂಥವರು ಯಜ್ಞ ಕಾರ್ಯದಲ್ಲಿ ವಿಶೇಷವಾಗಿ ಗಮನ ಹರಿಸುವಂಥದ್ದು, ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು, ವಿಶೇಷವಾಗಿರ್ತಕ್ಕಂಥ ದಾನ ಧರ್ಮಗಳನ್ನು ಮಾಡುವಂಥದ್ದು, ಒಂದು ಸಮಾಜಕ್ಕೆ ಮಾನವ ಕುಲಕ್ಕೆ ಅನುಕೂಲವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡ್ತಾ ಹೋಗುವಂಥದ್ದು ಆಗ್ತಾ ಹೋಗುತ್ತೆ. ಈ ಒಂದು ವರ್ಷದಲ್ಲಿ ಯಥೇಚ್ಛವಾಗಿ ಇದು ನಡೆಯುತ್ತೆ ಅಂತ ಹೇಳಿ ನಾವು ಕಾಣ್ಬೋದಾಗಿದೆ. ಪಶುಗಳಲ್ಲಿ ಪಾಲನೆ, ಪಶುಗಳು ಹೆಚ್ಚಾಗುವಂಥದ್ದು, ಈ ಒಂದು ಪರಾಭವ ನಾಮ ಹೊಸ ವರ್ಷದಂದು ಪಶುಗಳು ಜಾಸ್ತಿ ಆಗ್ತದೆ. ಯಾರಿಗೆಲ್ಲ ದೇವಸ್ಥಾನ, ದೂರದಲ್ಲಿರ್ತಕ್ಕಂಥ ದೇವಾಲಯಗಳು, ನದಿ ತೀರದಲ್ಲಿರ್ತಕ್ಕಂತಹ ದೇವಾಲಯಗಳಿಗೆ
ಹೋಗಬೇಕು, ಪೂಜೆಯನ್ನು ಮಾಡಬೇಕು ಅಥವಾ ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ, ಈ ಒಂದು ವರ್ಷದಲ್ಲಿ ಸಾಧ್ಯವಾದಷ್ಟು ಅದನ್ನು ತಪ್ಪದೇ ಮಾಡಿ ಬಹಳಷ್ಟು ಈ ಒಂದು ವರ್ಷದಲ್ಲಿ ಅನುಕೂಲ ಆಗುವಂಥದ್ದು, ಸಿದ್ಧಿಯಾಗುವಂಥದ್ದು ಆಗ್ತಾ ಹೋಗುತ್ತೆ. ಹಾಗೆ ಕುಜನ ಮಂತ್ರಿಯಾಗಿರೋದ್ರಿಂದ ಧಾನ್ಯಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು, ಒಣಪೈರು, ಅಗ್ನಿಭಯವು, ಧಾನ್ಯಗಳು ಸುಟ್ಟೋಗುವಂಥದ್ದು, ಭತ್ತ, ರಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಬೆಳೆಗಳಿಗೆ ಸಂಕಷ್ಟ, ತೆಂಗಿನಲ್ಲಿ ಮರ ಸಮಸ್ಯೆಗಳನ್ನು ಕಂಡುಬರುವಂಥದ್ದು. ಆದರೆ ಹೆದರಬೇಕಾಗಿಲ್ಲ. ಚಂದ್ರಾಧಿಪ ಮೇಘಾಧಿಪ ಚಂದ್ರ ಆಗಿರೋದ್ರಿಂದ ಯಥೇಚ್ಛವಾಗಿ ಮಳೆ, ಈ ಒಂದು ಜಲಗಂಟಕ, ಜಲಬಾಧೆ, ಸಾಕಾಗುವಷ್ಟು ಸಾಕು ಅನ್ನುವಷ್ಟು ನಮಗೆ ನೀರುಗಳು ಕಾಣಿಸ್ತಾ ಹೋಗುವಂಥದ್ದು, ನೀರಿನ ಒಂದು ಬಾಧೆ, ಎಲ್ಲೆಲ್ಲೂ ಕೂಡ ನಾವು ಅತಿವೃಷ್ಟಿಯನ್ನು ನೋಡುವಂಥದ್ದು, ಅನಾವೃಷ್ಟಿಯನ್ನು ನೋಡುವಂಥದ್ದು ಈ ವರ್ಷದಲ್ಲಿ ಬಹಳ ಇದ್ರೂ ಕೂಡ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಸುವೃಷ್ಟಿಯಾಗುವಂತಹ ಒಂದು ಯೋಗ ಕುಡ್ಕೊಂಬಂದಿದೆ. ಗ್ರಹಗಳ ಒಂದು ಫಲದಿಂದ ಸುವೃಷ್ಟಿಯ ಯೋಗವನ್ನು ನಾವು ಕೂಡ ಅನುಭವಿಸ್ತೀವಿ. ಹೀಗೆ ಚಂದ್ರನು ಸೇನಾಧಿಪತಿ ಆಗಿರೋದ್ರಿಂದ ಮೋಡಗಳು ಚೆನ್ನಾಗಿರುತ್ತದೆ, ಮಳೆ ಸಕಾಲಕ್ಕೆ ಆಗುವಂಥದ್ದು, ಪಶುಗಳು ಸಕಾಲಕ್ಕೆ ಹಾಲುಗಳನ್ನು ಕೊಡುವಂಥದ್ದು, ಯಥೇಚ್ಛವಾಗಿ ಹಾಲುಗಳನ್ನು ಕೊಡುವಂಥದ್ದು, ಸಮೃದ್ಧಿ ಆಗುವಂಥದ್ದು. ಹಾಗೆ ಧನಧಾನ್ಯಾದಿಗಳಲ್ಲೂ ಕೂಡ ನೀವು ಯಥೇಚ್ಛವಾಗಿರ್ತಕ್ಕಂತಹ ಸುಖಭೋಗಗಳನ್ನು ಅನುಭವಿಸೋದಕ್ಕೆ ಚಂದ್ರಾಧಿಪನು ಸೇನಾಧಿಪತಿಯಾಗಿರೋದ್ರಿಂದ ಬಹಳಷ್ಟು ಅನುಕೂಲಕಾರಿಯಾಗಿರ್ತದೆ. ಹಾಗೆ ಶುಕ್ರನು ಸಸ್ಯಾಧಿಪ ಆಗಿರೋದ್ರಿಂದ ಭೂಮಿಯಲ್ಲಿ ವಿಶೇಷವಾಗಿ ಏನು ಬೆಳೆಯನ್ನು ಬೆಳೀತಾರೆ, ಯಾವ ರೀತಿಯಪ್ಪ ಅಂತಂದ್ರೆ ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಇವು ಯಥೇಚ್ಛವಾಗಿ ಬೆಳೆಯುವಂಥದ್ದು ಶುಕ್ರನು ಅನುಗ್ರಹ ಮಾಡ್ತಾನೆ. ಒಡವೆ ಆಭರಣಗಳಲ್ಲಿ ಅನುಕೂಲ ಆಗುವಂಥದ್ದು, ಏನು ತುಟ್ಟಿಯಾಗಿದೆಯಲ್ಲ ಅದರಲ್ಲಿ ನಿಮಗೆ ಸ್ವಲ್ಪ ಇಳಿಕೆ ಕಂಡುಬರುವಂಥದ್ದು ಆಗ್ತಾ ಹೋಗುತ್ತೆ. ತಿಳಿದುಕೊಳ್ಳುವಂಥ ಮುಂಚೆ ನಮ್ಮ ಸ್ನೇಹಿತ ಬಂಧು ಮಿತ್ರರಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ರು. ಗುರುಗಳೇ, ನಮ್ಮ ಹಳ್ಳಿ ಮನೆಯಲ್ಲಿ ಅಜ್ಜಿ ತಾತಂದಿರು ಇವಾಗಲೂ ಕೂಡ ಮನೆ ಮುಂದೆ ಸಗಣಿ ನೀರನ್ನು ಸಾಸಿರ್ತಾರೆ ಯಾಕೆ? ಅವ್ರ ಮೇಲೆ ರಂಗವಲ್ಲಿಯನ್ನು ಬಿಟ್ಟಿರ್ತಾರೆ ಯಾಕೆ? ಆಮೇಲೆ ವಿಶೇಷವಾಗಿ ಯುಗಾದಿ ಹಬ್ಬದ ದಿವಸ ಮಾವಿನ ತೋರಣ, ಬಾಳೆಕಂದು ಇತ್ಯಾದಿಗಳಿಂದ ಅಲಂಕೃತವನ್ನು ಮಾಡಿರ್ತಾರೆ ಯಾಕೆ? ಯಾಕೆ ಅಂತಂದರೆ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ ಗಣಪತಿಯು ಶನೇಶ್ವರ ಸ್ವಾಮಿಯ ದೃಷ್ಟಿಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಗೋಮಾತೆಯ ಒಂದು ಹೊಟ್ಟೆ ಒಳಗಡೆ ಹೋಗ್ತಾನೆ, ಮತ್ತು ಹೊರಬರಬೇಕಾದ್ರೆ ಸಗಣಿಯ ರೂಪದಲ್ಲಿ ಹೊರ ಬರ್ತಾನೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಗರಿಕೆ ಆತನಿಗೆ ಪ್ರಿಯವಾಗಿರ್ತಕ್ಕಂಥದ್ದು, ಅದರಿಂದ ಸಗಣಿ ಮೇಲೆ ಗರಿಕೆಗಳನ್ನು ಇಟ್ಟು ನಾವು ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಈಗಲೂ ಕೂಡ ಪದ್ಧತಿಯಲ್ಲಿದೆ. ಅಂದರೆ ಸಗಣಿ ಅಂದರೆ ಶನೇಶ್ವರ ಸ್ವಾಮಿ ಅದಕ್ಕೆ ಸುಳಿಯೋದಿಲ್ಲ. ಯಾಕಪ್ಪ ಅದಕ್ಕೆ ನಾವು ವೈಜ್ಞಾನಿಕ ಕಾರಣಗಳನ್ನು ನೋಡ್ತಾ ಹೋದ, ಸಗಣಿಯಲ್ಲಿ ಆಂಟಿಬಯೋಟಿಕ್, ರೋಗ ನಿರೋಧಕ ಶಕ್ತಿಗಳು ಹೆಚ್ಚು ಅಂತ ಅಂದ್ಬಿಟ್ಟು ನಮ್ಮ ಆಯುರ್ವೇದಿಕ ತಜ್ಞರು ಇದನ್ನು ತಿಳಿಸ್ಕೊಡ್ತಾರೆ. ಯಾವ ಒಂದು ಹಸುಗಳಲ್ಲಿ ಅದು ಇರುತ್ತೆ ಹೆಚ್ಚಾಗಿ ಅನ್ನೋದಾದರೆ ನಮ್ಮ ಹಸುಗಳು, ನಮ್ಮ ದೇಸಿ ಹಸುಗಳು ಈಗಲೂ ಕೂಡ ಗುಡ್ಡಗಾಡು ಪ್ರದೇಶ, ಗೋಮಾಳೆ ಜಾಗ, ಇಲ್ಲಿರ್ತಕ್ಕಂತಹ ಜಾಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಿಡಮೂಲಿಕೆಗಳನ್ನು ಸವಿದು ತಿಂದು ಅದರಿಂದ ಗೋಮೂತ್ರ, ಹಾಲು, ಸಗಣಿ ಇತ್ಯಾದಿಗಳನ್ನು ನೀಡ್ತಾ ಇತ್ತು. ಇವಾಗಲೂ ಕೂಡ ಕೆಲವು ಕಡೆ ಇದೆ. ಇಂಥವು ಗಿಡಮೂಲಿಕೆಗಳಲ್ಲಿ ರೋಗ ನಿರೋಧಕ ಶಕ್ತಿ, ಅಂತಹ ಒಂದು ಆಹಾರದಿಂದ ಬಂದಂತಹ ಹಸುವಿನಿಂದ ವಿಸರ್ಜನೆ ಏನಾಗಿರ್ತದೆ, ಇದು ವಿಶೇಷವಾಗಿರ್ತಕ್ಕಂಥ ಫಲವುಳ್ಳದ್ದು. ಯಾವುದೇ ಒಂದು ಪ್ರಾಣಿಗಳು ಮಲವನ್ನು ಹೊರಗಾಕಿದ್ರೆ ಅದರಿಂದ ತೊಂದರೆ ತಾಪತ್ರೆಗಳು, ರೋಗ ರುಜಿನಗಳು ಬಂದರೆ, ಆದರೆ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ನೀಡುವಂತಹ ಪ್ರಾಣಿ ಯಾವುದಪ್ಪ ಅಂತಂದರೆ ಹಸು. ಹಾಗಾಗಿ ಅದರಿಂದ ಬಂದಿರತಕ್ಕಂತಹ ಎಲ್ಲವೂ ಕೂಡ ಮನುಷ್ಯನಿಗೆ ಹಿತಪ್ರದವಾಗಿರ್ತಕ್ಕಂಥದ್ದು. ಹಾಗಾಗಿ ಗೋ ವಿಶ್ವಮಾತೆ,
ಮಾನವ ಕುಲಕ್ಕೆ ಅದು ಜಗನ್ಮಾತೆ. ನಾವು ಅದನ್ನು ತಾಯಿ ಎಂದು ಆರೈಸ್ತೀವಿ, ನಾವು ಅದನ್ನು ತಾಯಿ ಎಂದು ಪೂಜಿಸ್ತೀವಿ. ಇಂತಹ ಒಂದು ಸಗಣಿಯನ್ನು ಮನೆ ಬಾಗಿಲಿಗೆ ಸಾರಿಸಿದಾಗ ರೋಗ ನಿರೋಧಕ ಶಕ್ತಿ, ರೋಗ ರುಜಿನಗಳು ಬಂದ ತಡೆದಿರ್ತಕ್ಕಂತಹ ಶಕ್ತಿ ಅದರಲ್ಲಿರ್ತದೆ. ರಂಗವಲ್ಲಿ ಹಾಕೋದ್ರಿಂದ ದುಷ್ಟಶಕ್ತಿಗಳು ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ. ವಿಶೇಷವಾಗಿ ನಾವು ಧನಾತ್ಮಕವಾಗಿರ್ತಕ್ಕಂತಹ ಎನರ್ಜಿಯನ್ನು ಪಡೆಯುವಂಥದ್ದು, ಮಾನಸಿಕವಾಗಿ ಆಲೋಚನೆಗಳು ಬದಲಾವಣೆಗಳಾಗುವಂಥದ್ದು, ಸ್ವಪ್ರಯತ್ನವನ್ನು ನಾವು ಮಾಡುವಂಥದ್ದು, ಉತ್ತಮ ಧ್ಯಾನಾರ್ಜನೆಯನ್ನು ಪಡೆಯುವಂಥದ್ದು, ರಂಗವಲ್ಲಿಗೆ ಶಕ್ತಿ ನೀಡುವಂಥದ್ದು, ಅದಕ್ಕೆ ಆ ಸಾಮರ್ಥ್ಯ ಇದೆ ಅಂತೇಳಿ ನಮ್ಮ ಪೂರ್ವಜರಿಂದ ಕಂಡುಕೊಂಡು ಇವತ್ತು ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಗಳನ್ನು ಹಬ್ಬ ಹರಿದಿನ ಅಲ್ಲದೆ ಅಮಾಸೆ ಹುಣ್ಣಿಮೆ ಕೂಡ ನಾವು ಇದನ್ನು ಮಾಡ್ತಾ ಹೋಗ್ತೀವಿ. ಇನ್ನು ಮಾವಿನ ತೋರಣದಲ್ಲಿ ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಆಗ ಸಮುದ್ರ ಮಥನ ಆಗಿರ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ರಾಕ್ಷಸರು ಅಮೃತವನ್ನು ಪಡೆಯೋದಕ್ಕೆ ಬಹಳಷ್ಟು ಹರಸಾಹಸನ ಮಾಡ್ತಿರ್ತಾರೆ. ವಿಷ್ಣು ಮಾಯೆಯಿಂದ ಆ ಒಂದು ಅಮೃತ ಕಳಸವನ್ನು ತೆಗೆದುಕೊಂಡು ಅದು ಗರುಡ ತೆಗೆದುಕೊಂಡು ಬರ್ತಿರ್ತಾನೆ. ಹಾಗಾಗಿ ಒಂದು ಎರಡನೇ ಭೂಮಿ ಮೇಲೆ ಬಿತ್ತು ಅಂತೇಳಿ ಪೌರಾಣಿಕ ಎಣ್ಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದು ಯಾವುದೇದಪ್ಪ ಅನ್ನೋರಲ್ಲಿ ಮಾವಿನ ಚಿಗುರು ಮೇಲೆ ಬಿದ್ದು, ತದನಂತರದಲ್ಲಿ ಅದು ಗರಿಕೆ ಮತ್ತು ದರ್ಬೆ ಇತ್ಯಾದಿಗಳ ಮೇಲೆ ಬಿದ್ದು ಅದು ಪಾವನ ಆಗುತ್ತೆ. ಆ ಒಂದು ಶಕ್ತಿ ಅವು ಗ್ರಹಿಸ್ಕೊಳ್ಳುತ್ತೆ. ಅಂತಹ ಒಂದು ಪರಂಪರೆ ಬಂದಿರತಕ್ಕಂತಹ ಬೆಳವಣಿಗೆ ಇರುವಂತಹ ಸಸ್ಯಗಳು ಮಾವು, ಗರಿಕೆ, ದರ್ಬೆ. ಹಾಗಾಗಿ ಅದರ ತುದಿಯಲ್ಲಿ ಇವಾಗಲೂ ಕೂಡ ನಾವು ಪೂಜೆ ಆಚರಣೆಗಳನ್ನು ಮಾಡುವಂಥದ್ದು, ಪುಣ್ಯಾಹಗಳನ್ನು ಮಾಡುವಂಥದ್ದು ಮಾಡ್ತೀವಿ. ಅಂತಹ ಒಂದು ಮಾವಿನ ಚಿಗುರಿನ ತುದಿಯನ್ನು ನಾವು ಮನೆಗೆ ತೋರಣವನ್ನಾಗಿ ಕಟ್ಟಿದರೆ ಮನೆಯಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಆಗೋದಿಲ್ಲ. ಒಳ್ಳೆಯ ಮಾನಸಿಕ ಬೆಳವಣಿಗೆ ಆಗುವಂಥದ್ದು, ಧ್ಯಾನದಲ್ಲಿ ಉತ್ತೇಜನ ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಅನಾರೋಗ್ಯ ಬಾಧೆಯಿಂದ ನಾವು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಂಡಿರುವಂಥದ್ದು ಈ ರೀತಿಯಾಗಿದೆ. ಆದ್ದರಿಂದ ಮಾವಿನ ತೋರಣವನ್ನು ಕಟ್ಟುವಂಥದ್ದು ಆಗಿದೆ. ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯಾಗಿ ನಿಮಗೆ ಹೆಚ್ಚಿನದಾಗಿ ಮಾಹಿತಿಗಳು ಬೇಕಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.